ಇವಾಗ ಮನೆಯವ್ರು ಬಿಟ್ಟು ಬಿಡಕ್ಕಾಗತ್ತಾ? ನಿನ್ ಮನ್ಸಿದ್ರೆ ಇಲ್ಲಾಂದ್ರೆ ಇಲ್ಲ. ಇಲ್ಲ, ಮನೆಯವ್ರು ಬಿಟ್ಟು ಬಿಡಕ್ಕಾಗತ್ತಾ? ಏನ್ ಹೇಳ್ಬರ್ತೀಯ ನಂಗೆ ಗೊತ್ತಿಲ್ಲ. ಆ 2 ತಿಂಗಳು ಒಳಗಡೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೆ, ನೀನ್ ಮತ್ತೆ ಹಿಂಗ್ ಮಾತಾಡ್ತೀಯ? ಹಾ ಬರ್ತೀನಿ. 2 ತಿಂಗಳು ಟೈಮ್ ಕೊಟ್ಟಿದ್ದೆ, 2 ತಿಂಗಳು ಒಳಗಡೆನೆ ಬರ್ತೇನೆ ನಾನು. ಸರಿ 2 ತಿಂಗಳು ಟೈಮ್ ತಗೋ, ಅಕ್ಕನ ಜೊತೆ ಮಾತಾಡ್ಕೊಂಡು. ಏನ 2 ತಿಂಗಳು ಟೈಮ್ ತಗೋ ಅಂತೆ. ಹೇಳು. ಹಾ 2 ತಿಂಗಳು ಟೈಮ್ ಕೊಡ್ತೀನಿ ಅಂದೆ. 2 ತಿಂಗಳು ಒಳಗಡೆ ಬಂದ್ ಮೀಟ್ ಆಗ್ತೆ. ಅರ್ಥ ಆಯ್ತು ತಾನೆ? ಹ್ಮ್ ನಿನ್ ದೃಷ್ಟಿಯಲ್ಲಿ ನಾನು ಇವಾಗ ಕೆಟ್ಟಂತರ ಕಾಣಿಸ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ನಿನಗೇನ್ ಅನ್ಸ್ಬಿಟ್ಟಿದೆ ಹೇಳ ನಾನು. ರೆಕಾರ್ಡಿಂಗ್ ಹಿಂಗ ಹಾಕಿಬೇಡ ನಂಗೆ. ರೆಕಾರ್ಡಿಂಗ್ ಏಸ್ ಇದಾವ ನಾನು ಯೂಟ್ಯೂಬ್ ಅಲ್ಲಿ ನೋಡೋದು. ನೋಡಿದೀನಿ. ಮತ್ತೆ ಅವಳಿಗೆ ಈಗ ಆಗಿರಬಾರ್ದು. ನಾನು ಹಿಂದೋಡಿ ಮಾತಾಡಿರೋ ರೆಕಾರ್ಡಿಂಗ್ ಹಾಕಿದ್ದೀನಲ್ಲ. ಅಂದ್ರೆ ಅವಳಿಗಾಗಿದ್ದು ಯೋಚನೆ ಮಾಡ್ತೀನಿ, ನನ್ಗಾಗಿದ್ದು. ಇಬ್ಬರ ಕಡೆನೂ ಯೋಚನೆ ಮಾಡಿ ನಾನು ಕೊರಗ್ತಾ ಇದ್ದೀನಿ ಅಷ್ಟೇ, ಮತ್ತೆ ಇವಾಗ ಅವಳು ಬೇಕಾಗಿದ್ದಾಳೆ. ಇವಾಗ ಅವಳು ಬೇಕಾ? ಏನ ಇವಾಗ ಅವಳು ಬೇಕಾ? ಅವಳು ಬೇಕಾಗಿತ್ತಂದ್ರೆ ನಿನ್ ಜೋಡಿ ಮಾತಾಡ್ದಿತ್ನಾ? ಅಮ್ಮ ಎಷ್ಟು ಯೋಚನೆ ಮಾಡ್ತಿದೀಯ ಅವಳ ಬಗ್ಗೆ? ಅಮ್ಮ ಇಲ್ಲಿ ನೋಡು, ಒಂದ್ ಮಾತು ಹೇಳ್ತೀನಿ ನಿನಗೆ, ಕೇಳ. ನಾ ಇಲ್ಲಿವರೆಗುನು ಅವಳ ನಾನು 3 ವರ್ಷ ಲವ್ ಮಾಡಿದ್ದೀನಿ. 3 ವರ್ಷ ಲವ್ ಮಾಡಿದ್ದೀನಿ. ಅವಳು ಬರೀ ನನ್ಗೆ ಏನು ಅಂದಿಲ್ಲ, ನೀನ್ ನನ್ ಮೀಟ್ ಆಗಿಲ್ಲ, ನೀನ್ ಅಲ್ಲಿಗಿಲ್ಲ ಇಲ್ಲಿಗೆಲ್ಲ ಹೇಳಿಲ್ಲ. ಅಂದಿ ನಾನು. ಅದು ಬಿಟ್ಟು ನಿನಗೆ ಏನು ವಾದ ಆಡಿಲ್ಲ. ನಾನು ನೋಡಿ ನೀನ ಇಲ್ಲ, ಇವಾಗ ಎಷ್ಟು ಯೋಚನೆ ಮಾಡ್ತಿದೀಯ ಅವಳ ಬಗ್ಗೆ? ಅವಳ ಬಗ್ಗೆ ಯೋಚನೆ ಮಾಡಾಗಿತ್ತು ಅಂದ್ರೆ ನೀನು ಕಾಲ್ ಮಾಡ್ತಿದ್ದಿದ್ದಿಲ್ಲ ನಾನು. ಏನು ಏನಂದ್ರೆ? ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ನಿ ಅಂದ್ರೆ ನೀನು ಕಾಲ್ ಮಾಡ್ತಾ ಇದ್ದಿದ್ದಿಲ್ಲ. ಅದೆಲ್ಲ ಬಿಟ್ಟು ಕಾಚಿ ಆ ರೆಕಾರ್ಡಿಂಗ್ ಅವಳು ಏನಕ್ಕೆ ಹಾಕಿದ? ಹಿಂಗಂದೆ, ನಾವಿಬ್ರು ಮಾತಾಡಿದ್ ನೋಡಿ ಅವಳಿಗೆ ಹಿಂಗಾಗಿರುತ್ತೆ. ಅವಳು ಒಂದ್ ಹೆಣ್ಣು ತಾನೆ, ಅವಳು ಕೋಪ ಬಂದು ಅವಳು ಈ ತರ ಮಾಡಿದಾಳೆ ಅಷ್ಟೇ. ನೀನ್ ತಿಳ್ಕೊಬೇಕದು. ನೀನ್ ತಿಳ್ಕೊಳ್ಳಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಹೇಳು? ಮದ್ವೆ ಆಗಿಲ್ಲ ಅವಳಿಗೆ? ಮದ್ವೆ ಆಗಿಲ್ಲ, ಆಗಿರೋ ತರ ಆಕ್ಟ್ ಮಾಡ್ತಾ ಇದ್ದಾಳೆ ಅಷ್ಟೇ. ಫೋಟೋ ಶೂಟ್ ಮಾಡಿದ